ಹೇ ರೌಡಿ ಜಗ್ಗಿ ಕಣೆ. ಅಯ್ಯೋ ಇವತ್ತು ಯಾರು ಏನ್ ಮಾಡ್ತಾನೋ ಗೊತ್ತಿಲ್ಲ ಕಣೆ. ಬೆಳಗ್ಗಿಂದ ಹಾಕೇ ಇಲ್ಲ, ಯಾರು ಸಿಗ್ತಾ ಇಲ್ವೇ? ನಿನಗ್ ಬೇರೆ ಹೇಳ್ಬೇಕಾ? ಜಗ್ಗಿ ಬರ್ತಾ ಇದ್ದಾನೆ ಅಂತ ಗೊತ್ತಿಲ್ವಾ? ನನ್ನ ಮಕ್ಕಳ ಆಟೋದವನು ಮೀಟರ್ ಮೇಲೆ ದುಡ್ಡು ಕೇಳ್ತಾನೆ, ಆದ್ರೆ ಈ ಜಗ್ಗಿ ಒಂದು ಕ್ವಾರ್ಟರ್ ಮೇಲೆ ಯಾವತ್ತಾದ್ರು ಕೇಳಿದ್ದ? ಅದನ್ನು ಕೊಡಕ್ ಆಗಲ್ಲ ನಿಮ್ಮ ಕೈಯಿಂದ. ನಿಮ್ಮ ಜನ್ಮ ಕೊಡು ಬೆಂಕಿ ಹಾಕ. ಆ ಲಕ್ಷ್ಮಣ ಸೀತೆನ ಮಾತ್ರ ಹೊರಗಡೆ ಬರಬಾರ್ದು ಅಂತ ಗೆರೆ ಹೇಳ್ದ, ಆದ್ರೆ ಈ ಜಗ್ಗಿ ಇಡೀ ಸ್ಟ್ರೀಟ್ಗೆ ಗೆರೆ ಎಳಿತವನೆ. ಏನೇ ಇಟ್ಗಟ್ಟೆ ಇದ್ದಿದ್ದು? ಅಂಟೆ ಒಂದು ಹಾರೆ ಇದ್ರೆ ಕೊಡುವ, ಇಲ್ಲಿ ಗೆರೆ ಎಳಿಬೇಕು. ಅದು ಇಲ್ವಾ? ಯಾವನಾದ್ರೂ ಇವತ್ತು ದುಡ್ಡು ಕೊಡದೆ ಈ ಕೋಟೆನ ದಾಟ್ಬಿಡ್ರು ನೋಡೋಣ. ಇವತ್ತು ಈ ಕತ್ತಿ ರಕ್ತ ನೋಡದೆ ಹೋಗಲ್ಲ. ಗೋವಿಂದ ಗುರುವಿನ ಪಾದ ನಡು ರಸ್ತೆಯಲ್ಲಿ ಕತ್ತಿ. ಅಯ್ಯಯ್ಯೋ ಜಗ್ಗಿ ಮಧ್ಯಾಹ್ನದ ಎಷ್ಟೇ ಪಗಳ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಇಲ್ಲಿ ರಾಮಶಾಸ್ತ್ರಿಗಳ ಮನೆ ಇಲ್ಲೇ ಮುಂದೆ 18ನೇ ನಂಬರ್ ಮನೆ ಸರ್. 18 ಸರ್. ರೈಟ್ ಲೆಫ್ಟ್ ಸರ್? ರೀ ಸ್ಟ್ರೈಟ್ ಹೋಗೋಕೆ ದಾರಿ ಗೊತ್ತಾಗ್ತಾ ಇಲ್ಲ, ಇನ್ನು ಲೆಫ್ಟ್ ರೈಟ್ ಬೇರೆ. ಹೋಗ್ರಿ ಹೋಗ್ರಿ. ಅಡ್ರೆಸ್ ಕೇಳಿದಕ್ಕೆ ಈ ತರ ಓಡ್ತಾ ಇದಾರೆ. ರೈಟ್ ಲೆಫ್ಟ್ ಗೊತ್ತಾಗ್ತಿಲ್ವೇ? ಯಾರೋ ಹೊಸಬ ಬರ್ತಾ ಇದ್ದಾನೆ ಕಣೆ. ಅಯ್ಯೋ ಬೇರೆ ಊರ್ನವನ್ ತರ ಕಾಣ್ತಾನೆ ಪಾಪ. ನಡು ಬೀದಿಲಿ ಕತ್ತಿ ಯಾಕೆ ನಿಟ್ಟಿದ್ದಾರೆ? ಯಾರ್ದಾರು ಕಾಲಕ್ಕೆ ತಗ್ಲಿ ಕಟ್ಕಿಟ್ಟಾದ್ರೆ? ವಾಟರ್ ಹೊಡೆದು ಕೋಟೆನೂ ದಾಟ್ಬಿಡ್ನ. ಇವತ್ತು ಜಗ್ಗಿ ರಕ್ತ ನೋಡ್ದೆ ಬಿಡಲ್ಲ ಕಣೆ. ನೀನೊಬ್ಳು ಸುಮ್ಮನೆ ಬೇಕಾಗಲ್ದೇನೆ. ರಾಮಶಾಸ್ತ್ರಿಗಳು ನಂಬರ್ 18 ರಾಮಾನುಜ ರಸ್ತೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಅಯ್ಯಯ್ಯೋ ಈಗ ಯಾಕಯ್ಯ ಬಂದೆ? ಆಮೇಲೆ ಬಾ. ಹೋಗು ಹೋಗು. ಕಳ್ಳು ನೋಡಿಸ್ದಂಗ್ ಓಡಿಸ್ತಾ ಇದ್ದೀರಲ್ಲ, ನಾನ್ ಬರೀ ಅಡ್ರೆಸ್ ತಾನೇ ಕೇಳ್ದೆ. ಯೋ ಅಡ್ರೆಸ್ ಆಮೇಲೆ ಕೇಳಿವಂತೆ, ಮೊದ್ಲು ನಿನ್ನ ಅಡ್ರೆಸ್ ಉಳಿಸ್ಕೋ. ಏನೋ ಶಬ್ದ ಬಂತಲ್ಲ. ಎಲ್ಲಿ ಅವನು? ಏ ಜಗ್ಗಿ ಎಲ್ಲಿ? ಅಲ್ಲಿ. ಶಾಸ್ತ್ರಿಗಳೇ ಯಾರು? ಇಲ್ಲಿ ರಾಮಶಾಸ್ತ್ರಿಗಳಂತ. ನಾನೇ ರಾಮಶಾಸ್ತ್ರಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಇಂದ್ರಕುಮಾರ್ ಅಂತ. ಅನಂತರಾಮ್ ಶಾಸ್ತ್ರಿಗಳಿದ್ದು ನಿಮ್ಗೆ ಕೊಡಕ್ಕೆ ಹೇಳಿದ್ರು. ಸಂತೋಷ. ಏನ್ರಿ ಅದು? ಸ್ವಲ್ಪ ಜೋರಾಗಿ ಓದ್ಬಾರ್ದಾ? ಏನಿಲ್ವೇ, ಮೊನ್ನೆ ನಮ್ಮ ರಾಘಣ್ಣನ ಮಗಳು ಮದುವೆಗೆ ಹೋಗಿದ್ನಲ್ಲ, ಅನಂತ ಶಾಸ್ತ್ರಿಗಳು ಸಿಕ್ಕಿದ್ರು. ದೇವಸ್ಥಾನದಲ್ಲಿ ಲೆಕ್ಕಪತ್ರ ಬರೆಯೋದಕ್ಕೆ ಒಬ್ಬರು ಗುಮಾಸ್ತರು ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಇವರನ್ನು ಕಳಿಸ್ಕೊಟ್ಟಿದ್ದಾರೆ. ಇಂದ್ರಕುಮಾರ್ ಇವರ ಹೆಸರು. ಇವರು ನಮ್ಮ ಶ್ರೀಮತಿ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಈಕೆ ನನ್ನ ಹಿರಿಮಗಳು ಜಾನಕಿ.
ಅಮ್ಮ ಜಾನಕಿ ಆ? ಬಾಮ ಇಲ್ಲಿ ಇವರನ್ನು ಕರ್ಕೊಂಡು ಹೋಗಿ ನಮ್ಮ ಹುಚ್ಚಪ್ಪನ ರೂಮಿಗೆ ಬಿಟ್ಬಿಟ್ ಬಾ ಇನ್ಮೇಲೆ ಇವರು ಅಲ್ಲೇ ಇರ್ತಾರೆ. ಸರಿಯಪ್ಪ. ಅಯ್ಯಯ್ಯೋ ಇದೇನ್ ಸರ್ ಮೈಯೆಲ್ಲ ಕೆಸರು, ಮೂಗಲ್ ಬೇರೆ ರಕ್ತ ಬರ್ತಾ ಇದೆ. ಏಯ್ ಏನ್ ನಡೀತು ಅಂತ ಗೊತ್ತಿಲ್ವಾ? ಎಲ್ಲ ನಿನ್ನಿಂದನೇ ಆಗಿರ್ತು ಇದು. ನನ್ನಿಂದನಾ? ಆ ನಾನ್ ನಿಮ್ಮನ್ನ ನೋಡೇ ಇಲ್ವಲ್ಲ. ಓಹೋ ನೋಡೇ ಇಲ್ವಾ? ಏನಯ್ಯ ತಿಂಗಳು ಮಾಡ್ತಾ ಇದೀಯಾ? ನಕ್ಕ ತೋರಿಸ್ತಾ ಇದೀಯಾ? ಇವರು ನಮಗೆ ತುಂಬಾ ಬೇಕಾದವರು ಕಣ. ಇವರ ಹತ್ರ ತರ್ಲೆಗಿರ್ಲೆ ಮಾಡಬೇಡ. ಅಯ್ಯೋ ಏನೋ ನೀನು ಮೂಗಲು ರಕ್ತ. ಅಯ್ಯೋ ದರಿದ್ರದವನೇ, ಯಾವಾಗ ನೋಡು ಏನಾದ್ರು ಒಂದು ಮಾಡ್ಕೊತಿರ್ತೀಯ. ತಗೋ ಇದನ್ನ ತಗೊಂಡೋಗಿ ಡಾಕ್ಟರ್ ತೋರಿಸಿ ಆಮೇಲೆ ಕುಡ್ಕೋ. ಈ ಜುಜುಬಿ 50 ರೂಪಾಯಿ ರಕ್ತ ಸುರಿಸಿ ಸಂಪಾದನೆ ಮಾಡ್ಬೇಕು ನಾನು. ಶಾಸ್ತ್ರಿಗಳೇ, ನಮ್ ಬಗ್ಗೆ ಇವನಿಗೆ ಕರೆಕ್ಟ್ ಆಗಿ ಹೇಳಿ, ನಮ್ ಬಾಯಾಟ ಎಲ್ಲ ಹೇಳಿ. ಮೊದ್ಲು ಟೈಟ್ ಆಗಿ ಆಮೇಲೆ ನೋಡ್ತೀನಿ ಅಲ್ಲ, ನೀನ್ ಇಲ್ಲೇ ಇರುವ. ಏಯ್ ಸದ್ಯ ಪೀಡೆ ತೊಲಗ್ತಲ್ಲ. ಇಂದ್ರ ಇವನು ಈ ಏರಿಯಾದಲ್ಲಿ ದೊಡ್ಡ ರೌಡಿನಪ್ಪ, ನೀನ್ ಸ್ವಲ್ಪ ಹುಷಾರಾಗಿರು. ಅಮ್ಮ ಜಾನಕಿ ಕರ್ಕೊಂಡು ಹೋಗು. ಆಯ್ತಪ್ಪ. ರಂಗ ವಿಠಲ ಪಾಂಡುರಂಗ. ಮಗನೇ ಏನಿದು? 10 ರೂಪೀಸ್. ಹರಕೆ ಆದ್ರೆ ಉಂಡಿಗಾಕು, ದಕ್ಷಿಣೆ ಆದ್ರೆ ತಟ್ಟೆಗಾಕು. ನನಗೆ ಯಾಕಪ್ಪ ಕೊಡ್ತೀಯ ನೀನು? ಟಿಪ್ಸ್ ಮ್ಯಾನ್. ಟಿಪ್ಸಾ? ನನಗೆ ಯಾಕೋ ಟಿಪ್ಸ್? ನಾನೇನ್ ಲಾಡ್ಜ್ ಅಲ್ಲಿ ರೂಮ್ ಬಾಯ ಇಲ್ಲ ಹೋಟ್ಲಲ್ಲಿ ಸಪ್ಲೈಯರ? ಅದಕ್ಕೆ ಯಾಕೆ ಗುರು ಕೋಪ ಮಾಡ್ಕೊಂತೀಯ? ನನ್ಗೊಂದ್ ಸ್ಮಾಲ್ ಹೆಲ್ಪ್ ಮಾಡ್ಬಿಡು. ಸರಿಯಾಗಿ 3 ಗಂಟೆಗೆ 4 ಗಂಟೆ ಬರ್ಸ್ಬಿಟ್ರೆ ಸಾಕು, ನನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಡುತ್ತೆ. 3 ಗಂಟೆ 4 ಗಂಟೆ ಪ್ರಾಬ್ಲಮ್ ನನ್ಗೊಂದು ಅರ್ಥ ಆಗ್ತಿಲ್ವೇ? ಹೇಳ್ತೀನಿ. ನನ್ ಲವರು ಟೈಪ್ ರೈಟಿಂಗ್ ಕ್ಲಾಸ್ ಹೋಗಿದ್ದಾಳೆ. 3 ಗಂಟೆಗೆ ಅವಳು ಕ್ಲಾಸ್ ಬಿಡುತ್ತೆ. ತಾವು ನಾರ್ಮಲ್ ಆಗಿ ಗಂಟೆನ ಬಾರಿಸಿದ್ರೆ ನಾನಿಲ್ಲಿರೋದು ಅವಳು ಗೊತ್ತಾಗಲ್ಲ, ಅವಳು ಬರಲ್ಲ. ಅದಕ್ಕೆ ನೀವು ಸರಿಯಾಗಿ 3 ಗಂಟೆಗೆ 4 ಗಂಟೆ ಬಾರಿಸ್ಬಿಟ್ರೆ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಅವಳು ಗೊತ್ತಾಗುತ್ತೆ. ಆಗ ಅವಳು ಸರಿಯಾದ ಟೈಮ್ಗೆ ಇಲ್ಲಿಗೆ ಬರ್ತಾಳೆ. ಆಗ ನಾವಿಬ್ರು ದೇವಸ್ಥಾನ ಹಿಂದಗಡೆ ಸೇರ್ಕೊಂಡು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಈಗ ಸರಿಯಾಗಿ 3 ಗಂಟೆ 4 ಗಂಟೆ ಬರ್ಸ್ಬಿಡು. ಟೇಕ್ ಇಟ್ 10 ರೂಪೀಸ್. ನಿನ್ ಹೆಸರೇನು? ಸಂದೀಪ. ಅವಳ ಹೆಸರು? ಸ್ವರೂಪ. ಸುದೀಪು ಸ್ವರೂಪಂಗೆಲ್ಲ ಈ ಗಂಟೆ ಬಾರ್ಸಲ್ಲ. ಮತ್ತೆ ಅದೇನಿದ್ರು ನನ್ನ ಮಗನೇ ಏನು ತಪ್ಪು ಮಾಡ್ದೇನೆ ಗುಮಾಸ್ತನ್ ಕೆಲ್ಸದಿಂದ ಗಂಟೆ ಹೊಡೆ ಕೆಲ್ಸಕ್ಕೆ ಬಂದಿದ್ದೀನಿ. ಈಗ ನನ್ ಕೈಲಿ ತಪ್ಪು ಮಾಡಿಸ್ಬಿಟ್ಟು ಈ ಕೆಲ್ಸನ ಓಡ್ಸಕ್ ಬಂದಿದ್ಯಾ? ಎಲ್ರು ಇಮೇಲು ಇಂಟರ್ನೆಟ್ ಅಲ್ಲಿ ಲವ್ ಮಾಡಿದ್ರೆ ನೀನು ಗಂಟೆ, ಅದು ದೇವಸ್ಥಾನದ ಗಂಟೆ. ದೇವಸ್ಥಾನದ ಗಂಟೆನ ಏನಂತ ತಿಳ್ಕೊಂಡಿದ್ಯೋ? ನಾವಿಬ್ರು ಅಮರ ಪ್ರೇಮಿಗಳು. ಅಮರ ಪ್ರೇಮಿ ಅದು ದೇವಸ್ಥಾನದ ಹಿಂದೆ. ಹುಡುಗರು ದೇವಸ್ಥಾನಕ್ಕೆ ಬರದೆ ಹುಡುಗಿನ ಲವ್ ಮಾಡಕ್ಕೆ. ಈ ದೇವಸ್ಥಾನ ಅಲ್ದಿದ್ರೆ ಇನ್ನೊಂದ್ ದೇವಸ್ಥಾನ ಚೆನ್ನಾಗಿ ತಿಳ್ಕೊಳ್ಳೋ. ಇನ್ನೊಂದ್ಸಲಿ ಪ್ರೀತಿ ಪ್ರೇಮ ಅಂತ ಹುಡುಗಿರ್ಗ್ ಲೈನ್ ಹಾಕಕ್ ದೇವಸ್ಥಾನಕ್ ಬರ್ಬೇಕು. ನಾನು ಮಕ್ಳ ಒಬ್ಬೊಬ್ಬನಿಗೂ ಕಾಲು ಕಾಲು ಮುರಿದು ಹಾಕ್ಬಿಡ್ತೀನಿ. ಹುಷಾರ್. ರಂಗ ವಿಠಲ. ಲಗೇಜ್ ಇಷ್ಟೇನಾ? ನೀವೊಬ್ರೇನಾ ಇಲ್ಲ ಮನೇಲಿ ಇನ್ಯಾರಾದ್ರೂ? ಬೇಡ, ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಜಾಸ್ತಿ ಮಾತಾಡೋರು ಸುಳ್ಳು ಹೇಳೋರು ಅಂತಾರೆ. ನಾನು ನಿಮ್ ಹಾಗೆ ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ. ಏಯ್ ಜಾನ್ಕಿ, ಇವ್ರೇನಾ ನಿನ್ ರಾಮ? ಏಯ್ ಇಲ್ಲಿ ನೋಡ್ಕೊಂಡ್ ಮಾತಾಡು. ಇಲ್ಲ, ಹೊಸ್ದಾಗ್ ಬಂದಿದ್ದಾನಲ್ಲ ಅದಕ್ಕೆ ಕೇಳ್ದೆ. ಏಯ್ ತಮಾಷೆ ಗಿಮಾಷೆ ಎಲ್ಲ ಮಾಡ್ಬೇಡ, ಹೋಗೋ. ಈ ಅಗ್ರಹಾರದಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತುಂಬಾ ಜಾಸ್ತಿ. ಜೋಪಾನ, ನಮ್ಮ ಅಪ್ಪನ ಹೆಸರು ಹಾಳು ಮಾಡ್ಬಿಟ್ಟಿರ. ಹಾ, ಹುಚ್ಚಪ್ಪ ಹುಚ್ಚಪ್ಪ. ಲೇ ಹುಚ್ಚ. ನೀನ್ ಹೆಸರು ಹೇಳಿಲ್ಲ, ಹುಚ್ಚ ಗಿಚ್ಚ ಅಂದ್ರೆ ಕಚ್ಬಿಡ್ತೀನಿ. ಏಯ್, ಹುಚ್ಚಿನ ಹುಚ್ಚ ಅಂದ್ರೆ ನೀನ್ ಲುಚ್ಚ ಅನ್ಬೇಕಾ? ಅಂತೀಯಮ್ಮ, ಹುಚ್ಚ ಲುಚ್ಚ ಬಚ್ಚ ಎಲ್ಲ ಅಂತೀಯ. ಯಾಕೆ ಹೇಳು? ನಿಮ್ಮ ಅಪ್ಪನ ಕೈ ಕೆಳಗೆ ಕೆಲಸ ಮಾಡ್ತಾ ಇದೀನಲ್ಲ ಅದಕ್ಕೆ. ಏನ್ ಬಂದಿದ್ದು? ಇವರು ಇಂದ್ರ ಕುಮಾರ್ ಅಂತ ದೇವಸ್ಥಾನದಲ್ಲಿ ಗುಮಾಸ್ತನ್ ಕೆಲ್ಸಕ್ ಬಂದಿದ್ದಾರೆ. ಅಪ್ಪ ಹೇಳಿದ್ರು ಇನ್ಮೇಲೆ ಇವರು ಇಲ್ಲೇ ಇರ್ತಾರಂತೆ.
ನಮಸ್ಕಾರ ಸರ್. ಇಂದ್ರ ಅಂತ ಹೆಸರಿಟ್ಕೊಂಡಿದ್ಯಾ, ರಂಬೆ ಊರುಷಿ ಮೆನ್ಕೆಯರ್ ಜೊತೆ ಹಾಯಾಗಿರೋದ್ ಬಿಟ್ಬಿಟ್ಟು ಎಲ್ಲಿಗೆ ಯಾಕೆ ಬಂದೆ? ಸಾರಿ, ನಾನ್ ಯಾರನ್ನೂ ಜೊತೆಗೆ ಸೇರ್ಸ್ಕೊಳಕಿಲ್ಲ. ಔಟ್. ಆ ನಿನ್ನೆ ಯಾರ ಜೊತೆಲಿ ಸೇರ್ಸ್ಕೊಂಡಿದ್ದು? ನಿನ್ನೆ ಆಚೆ ಕಳಿಸಿ ಇವ್ರನ್ನ ಇರ್ಸು ಅಂದ್ರು. ಅಪ್ಪನೇ ಹೇಳಿದ್ರ ನನ್ ಜೊತೆ ಸೇರ್ಸ್ಕೊಳಲ್ಲ ಅಂದೆ. ನಾನು ಇವ್ರ ಜೊತೆ ಸೇರ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ. ಇವ್ರು ಇಲ್ಲೇ ಇರ್ಲಿ, ಇವ್ರ ಜೊತೆಗ್ ನಾನೇ ಇರ್ತೀನಿ. ಓಕೆ? ಹಾಗ್ ಬಾ ದಾರಿಗೆ, ನಾನು ಬರ್ತೀನಿ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಬನ್ನಿ 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 ಬನ್ನಿ. ಇದೇ ಸರ್ ನಮ್ಮ ಅರಮನೆ. ಪಾಚ್ಕೊಳಕ್ ಜಾಗ ಇಲ್ದೆ ಹೋದ್ರು ಪಾರ್ಟ್ನರ್ಶಿಪ್ ಬೇರೆ. ಕರೆದ್ರ? ಇಲ್ಲ ಇಲ್ಲ. ಹಲೋ ಹಲೋ ಹಲೋ, ಈ ಕರ್ದೆ ಲೆಕ್ಕ ಬರೆಯಕ್ತಾರೆ ಬಂದಿರೋದು. ಹೌದು. ತಿಂಗಳಿಗೆ 1900 ರೂಪಾಯಿ ಸಂಬಳ ಅಂತ ಹೇಳಿರ್ಬೇಕಲ್ಲ. ಒಂದ್ ನಿಮಿಷ. ಕ್ಷಮಿಸಿ, ಟಿಫನ್ ಅಲ್ಲೇ ಅಂತ ಹೇಳಿರ್ಬೇಕಲ್ಲ. ಹೇಳಿದ್ರು. ದೇವಸ್ಥಾನದಲ್ಲಿ ಕೆಲಸ ಮಾಡೋದು ಪುಣ್ಯ ಪುಣ್ಯ ಅಂತ ಹೇಳಿರ್ಬೇಕಲ್ಲ. ಹೌದು. ಇದನ್ನೆಲ್ಲ ನೀವೇ ಕೇಳ್ತಾ ಇದ್ದೀರಾ? ನಾವು ತಿಳ್ಕೊಬೇಕಲ್ಲಪ್ಪ. ಆಹಾ. ಹೌದು, ಇದೆಲ್ಲ ಎಲ್ಲೋಗ್ದಿದ್ದು? ನದಿಲಿ. ಅದೇ ಯಾವ ನದಿಲಿ? ಹರಿಯೋ ನದಿಲಿ. ಅದ್ ಗೊತ್ತಯ್ಯ, ಒಣಗ್ದಿರ ತಂದಿದ್ಯಲ್ಲ ಯಾಕೆ ಅಂತ. ಒಣಗಿಸುವಾಗ ಕೆಲ್ಸ ಸಿಕ್ತು ಅಂತ ಗೊತ್ತಾಯ್ತು, ಅದಕ್ಕೆಲ್ಲ ಹಾಗೆ ತಂದ್ಬಿಟ್ಟೆ. ಇಲ್ಲೇನ್ ಪರ್ದೆ ಕಡೆ ತಂದಿದ್ಯಾ? ಇದು ನಾನ ಕಂಬೇಕಾ? ಇಲ್ಲ, ಸ್ವಲ್ಪ ನಿಮ್ ದೊಡ್ಡ ಚಡ್ಡಿದೆಯಲ್ಲ, ಅದನ್ನ ಸ್ವಲ್ಪ ಜರುಗಿಸಿ ಇದನ್ನ ಅಲ್ಲಿ. ಅಷ್ಟೊಂದ್ ಮಾಡಿನಾ? ಹಾಗಲ್ಲ, ನಾನ್ ಸ್ವಲ್ಪ ಸಂಪ್ರದಾಯ. ನೋಡಿ. ಟಚ್ ಮಾಡಲ್ಲ. ಇಷ್ಟೊತ್ತು ನಿನ್ ಬಗ್ಗೆ ಹೇಳ್ದಲ್ಲ, ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ? ಇದನ್ನ ಸ್ವಲ್ಪ ಆ ಕಡೆ ಇಡ್ತೀರಾ? ಏನ್ ಹೇಳ್ತಾ ಇದ್ರಿ? ಇಟ್ಬಿಟ್ಟು ಹೇಳ್ತೀನಿ ಅಂದೆ. ನನ್ ಬಗ್ಗೆ ಏನಾದ್ರು ಕೇಳಿದ್ಯಾ ಅಂದೆ. ಹೇಳಿ. ಬಿಕಾಮ್ ಅಂತ ಒಂದ್ ಸಣ್ಣ ಸುಳ್ಳು ಹೇಳಿ ಗುಮಾಸ್ತನ್ ಕೆಲ್ಸಕ್ಕೆ ಸೇರ್ಕೊಂಡು ಲೈಫಲ್ಲಿ ಹಾಯಾಗಿರ್ಬೋದಲ್ಲ ಅನ್ಕೊಂಡೆ. ಕೆಲ್ಸಕ್ಕೆ ಸೇರ್ಕೊಂಡಲ್ಲ ಅವತ್ತು ಫಿಗರ್ ಮೇಂಟೈನ್ ಮಾಡ್ತೀಯಾ ಅಂತ ಒಂದ್ ಪ್ರಶ್ನೆ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಒಂದಲ್ದೆ ಹೋದ್ರೆ ಎರಡೆರಡು ಮೇಂಟೈನ್ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳ್ದೆ. ಕಟ್ ಮಾಡಿದ್ರೆ ಕೆಲ್ಸನೇ ಚೇಂಜ್ ಮಾಡ್ಬಿಡದ. ಅಲ್ಲಿಗೂ ಫೀಲ್ ಮಾಡ್ತಾ ಇದ್ದೆ. ಹಲೋ, ಫೀಲ್ ಮಾಡಿದ್ ನಾನ್ರಿ. ನೀವ ಥ್ಯಾಂಕ್ಸ್. ಆಮೇಲೆ ಗೊತ್ತಾಯ್ತು ಲೆಕ್ಕದಲ್ಲಿರೋ ಫಿಗರೇ ಬೇರೆ, ಕಣ್ಣಲ್ಲಿ ನೋಡೋ ಫಿಗರೇ ಬೇರೆ ಅಂತ. ಏನ್ ಮಾಡ್ತೀರಾ, ನನ್ನ ಹಣೆ ಬರ. ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕಾಗಿರೋ ನಾನು ಗಂಟೆ ಹೊಡ್ಕೊಂಡ್ ದೇವಸ್ಥಾನದಲ್ಲಿದ್ದೀನಿ. ಮತ್ತೆ ಫೀಲ್ ಮಾಡಿದ್ರ? ಇದು ನಿಜವಾದಲ್ಲಿನೇ ಇರ್ಬೇಕು. ಇದಕ್ ಮಾತ್ರ ರೀ ರೆಕಾರ್ಡಿಂಗ್ ಕೊಡ್ತಾ ಇತ್ತಲ್ಲ ಎಲ್ಲದು. ಹೌದು, ನೀನಾದ್ರೂ ಕರೆಕ್ಟ್ ಆಗಿ ಫಿಗರ್ ಮೇಂಟೈನ್ ಮಾಡ್ತೀಯಾ? ಯಾಕೆ? ಅಲ್ಲ, ಯಾಕೆ ಕೇಳ್ತಾ ಇದೀನಿ ಅಂದ್ರೆ ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ಕೋ, ಆವಾಗ ನನ್ ಕೆಲ್ಸ ನಿನ್ಗೋಗಿ ನಾನು ಭಿಕಾರಿ. ಹೌದು, ಏನ್ ಓದಿದ್ಯಾ? M.Com. M.Com. ಯಾಕೆ, ಇದರಿಂದ ಏನಾದ್ರು ಪ್ರಾಬ್ಲಮ್? ಇಲ್ಲಪ್ಪ, ನಿನಗೇನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದೆಲ್ಲ ನನಗೇನೆ.